Huh. Yes, dear students, we were looking at the poem The Mother, written by Gwendolyn Brooks. So, in this, what happened, as it is one of the most popular poems of Brooks, it is incredibly moving, complex, and as relevant today as it was when it was written. Actually, it was written in 1945. ಹೆಚ್ಚು ಕಡಿಮೆ ಒಂದು ಪಬ್ಲಿಷ್ ಮಾಡಿದಾಗ 1945 ಅಲ್ಲಿ ಪಬ್ಲಿಷ್ ಮಾಡಿದ್ದು. ಈಗಲೂ ಸಹ ಇಟ್ ಸೀಮ್ಸ್ ಟು ಬಿ ವೆರಿ ರಿಲೆವೆಂಟ್. ಹೌದಾ? ಯಾಕೆ ಸಿ ಇಲ್ಲಿ ಸ್ಟ್ರಕ್ಚರ್ ಇರ್ಬೋದು, ಲಿಟ್ರರಿ ಡಿವೈಸ್ ಇರ್ಬೋದು, ಇಟ್ ಈಸ್ ವೆರಿ ವೆರಿ ಎಕ್ಸಲೆಂಟ್. ಸೊ ಡೆಫಿನೆಟ್ಲಿ ದಿ ಪೊಯಮ್ ವಾಟ್ ಈಸ್ ಆನ್ a very difficult topic, that is on abortion. ಸೊ ಇದನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ, ಇವತ್ತಿನ ದಿನಗಳಲ್ಲಿ ಇನ್ಫ್ಯಾಂಟಿಸೈಡ್ ಅಂತಕ್ಕಂಥದ್ದು ಭಾಳಷ್ಟು ಆಗುತ್ತೆ, ಅಥವಾ ಫೀಟಿಸೈಡ್ ಅಂತ ಸಹ ಕರೀತಾರೆ. ಫೀಟಸ್ ಅಂತಂದರೆ ಇನ್ನು ಹೊಟ್ಟೆಯಲ್ಲಿರ್ತಕ್ಕಂಥದ್ದು ಮಗು, ಅದೇ ಹೊರಗಡೆ ಬಂದರೆ ಇನ್ಫ್ಯಾಂಟ್ ಅಂತಕ್ಕಂಥದ್ದು. ಸೊ ವಾಟ್ ವಿ ಸಿ ಹಿಯರ್, definitely in the first stanza what we had seen. See, in the first lines of the poem itself, the speaker starts off the hook and he draws the reader into the complex topic of abortion, no doubt. So then it is followed by with a description of the fetus who existed as people but did not. Howda? So here, if they were not died, they could have become workers or singers or gone into any other professions and benefited the world at large. ಅಕಸ್ಮಾತ್ ಅವ್ರು ಬದುಕಿದ್ರೆ ವರ್ಕರ್ಸ್ ಆಗ್ತಿದ್ರು, ಸಿಂಗರ್ಸ್ ಆಗ್ತಿದ್ರು, ಪ್ರೊಫೆಷನ್ಸ್ ಯಾವ ತಗೊಳ್ತಿದ್ರೋ ಅಥವಾ ಪ್ರೊಫೆಸರ್ಸ್ ಆಗ್ತಿದ್ರು. ಬಟ್ ಬೇರೆ ಜನಗಳಿಗೆ ಆಗ್ತಾ ಇತ್ತೇನೋ. ಬಟ್ ನಾವು ದ ಮದರ್ ಹೂ ಈಸ್ ನಾಟ್ ಎ ಮದರ್. ಯಾಕೆ? ಅವಳು ಮಕ್ಕಳಿಲ್ಲದೆ ಇರ್ತಕ್ಕಂಥ ಬಂಜೆ ರೀತಿಯಲ್ಲಿ. ಸೊ ಶಿ ವಿಲ್ ನಾಟ್ ಗೆಟ್ ರೈಸ್ ದೆಮ್, ಶಿ ವೋಂಟ್ ಟ್ರೀಟ್ ದೆಮ್ ವೆಲ್ ಆರ್ ಟ್ರೀಟ್ ದೆಮ್ ಪೂರ್ಲಿ. ಆಲ್ ಆಪರ್ಚುನಿಟೀಸ್, ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಔಟ್ಕಮ್ಸ್ ಆರ್ ಲಾಸ್ಟ್. ಅವಳು ಎಲ್ಲ ಕಳ್ಕೊಂಡ್ಬಿಡ್ತಾಳೆ ಆ ಸೌಭಾಗ್ಯನೇ. ಸೊ she won't get to act like a protector. ಸೊ ಅಲ್ಲಿ ಪ್ರೊಟೆಕ್ಟರ್ ರೀತಿಯಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಈ ರೀತಿ ಹೇಳ್ಕೊಂತ ಹೋಗ್ತಾ ಇದ್ಲು. ಸೊ ಇನ್ ಲೈಕ್ ದಿಸ್ ವಿ ಹ್ಯಾಡ್ ಕಂಪ್ಲೀಟೆಡ್ ದ ಸ್ಟ್ಯಾಂಜಾ ಫಸ್ಟ್ ಅಪ್ ಟು ದಿಸ್ ಗೋಬ್ಲಿಂಗ್ ಮದರ್ ಐ ಅಂತಕ್ಕಂಥದ್ದು. ದಟ್ ಮೀನ್ಸ್ ಇವಳು ಅವ್ರ ಪಾಲಿಗೆ ಗೋಸ್ಟ್ ಆಗಿಬಿಡ್ತಾಳೆ. So even we had seen some of the lines of the second stanza. I have never heard the voices of the wind, the voices of dim. So we had seen all these things. So in the beginning what she was talking about, she presents another disturbing description. She describes as someone who has had abortions. ಯಾರು ಅಬಾರ್ಷನ್ ಮಾಡಿಸ್ಕೊಂಡಿರ್ತಾರೋ ಅಂಥ ತಾಯಿ ರೀತಿಯಲ್ಲಿ ಮಾತಾಡ್ತಾಳೆ. ಸೊ ಅಲ್ಲಿ ಡಿಮ್ಮು, ವಿಂಡ್, ದೀಸ್ ಆರ್ ಆಲ್ ಮೇಕಿಂಗ್ ದ ಫ್ರೇಸ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಡೆಫಿನೆಟ್ಲಿ ಇನ್ ದ ಪೊಯಮ್. ಸೊ ದ ಸ್ಪೀಕರ್ ಈಸ್ ನಾಟ್ ಬೀಟಿಂಗ್ ಅರೌಂಡ್ ದ ಬ್ರಷ್ ಆರ್ ಶೈನಿಂಗ್ ದ ಪಾಸಿಟಿವ್ ಲೈಟ್ ಆನ್ ವಾಟ್ ಶಿ ಫೀಲ್ಸ್ ಲೈಕ್ ಹ್ಯಾಸ್ ಡನ್. ಅವಳು ಹೇಳ್ತಾಳೆ, ಶಿ ಹ್ಯಾಸ್ ಎರೇಸ್ಡ್. ಇಲ್ಲಿ ಹೇಳ್ತಾಳೆ ನೋಡಿ, ಶಿ ಹ್ಯಾಸ್ ಎರೇಸ್ಡ್ ದಟ್ ಮೀನ್ಸ್ ಹಾಳು ಮಾಡಿ ಹಾಕ್ಬಿಡ್ತಾಳೆ. ಆ್ಯಂಡ್ ಡಿಮ್ ಡಿಯರ್ಸ್ ಲೈಕ್ ದಿಸ್. ಅದಕ್ಕೆ ಶಿ ಫೀಲ್ಸ್ ದ ಮದರ್ಲಿ ಫೀಲಿಂಗ್. ಶಿ ವಾಂಟ್ಸ್ ಟು ಫೀಡ್ ಹರ್ ಚಿಲ್ಡ್ರನ್ ಬಟ್ ಶಿ ಕುಡ್ ನಾಟ್. ಅದಕ್ಕೆ ಇವಳು ಹೇಳ್ತಾಳೆ. ಯಾಕೆ ಅಂತ ಅಂದರೆ ಅಲ್ಲಿ ಹೇಳ್ತಾಳೆ ನೋಡಿ, ಮೈ ಡಿಮ್ ಡಿಯರ್ಸ್ ಅಟ್ ದ ಬ್ರೆಸ್ಟ್ ದೇ ಕುಡ್ ನೆವರ್ ಸಕ್.
The poet speaker talk directly to the unborn, now unexistent children. She tells them that she stole them. ದಟ್ ಮೀನ್ಸ್ ಅವಳು ಹಾಳು ಮಾಡಿಬಿಟ್ಲು, ಕಳ್ತನ ಮಾಡಿಬಿಟ್ಲು ಫ್ರಮ್ ದೇರ್ ಲೈವ್ಸ್ ಆ್ಯಂಡ್ ಸ್ಟಿಲ್ಟೆಡ್. ದಟ್ ಮೀನ್ಸ್ ದ ರಿಮೈನಿಂಗ್ ಥಿಂಗ್ಸ್ ಲೆಟ್ ಅಸ್ ಸಿ ಆಫ್ಟರ್ ದಿಸ್. ಸೊ let us continue. Completed the first stanza and I was going through the second stanza. So okay, here could never suck. Next, I have said sweets if I sinned. ಎಷ್ಟು ಬೇಸರದಿಂದ ಹೇಳ್ತಾಳೆ ನೋಡಿ. ಏನು ಹೇಳ್ತಾ ಇದ್ದಾಳೆ? ಐ ಹ್ಯಾವ್ ಸೆಡ್ ಸ್ವೀಟ್ಸ್ if I sinned, I seized your luck and your lives from your unfinished reach. If I stole your breaths and your names, your straight baby tears and your games. That means after the death of those children, after death ಅನ್ನೋದಕ್ಕಿಂತ killed, she has felt how motherly pains are after the death of the children. See, ಅದಕ್ಕೆ ಹೇಳ್ತದಾಳೆ ಏನಂತಂದು, ಐ ಹ್ಯಾವ್ ಸೆಡ್ ಸ್ವೀಟ್ಸ್, ಮೈ ಡಿಯರ್ ಸ್ವೀಟ್ಸ್ ಅಂತಂದ್ರೆ ಸ್ವೀಟ್ ಡೆಡ್ ಫೀಟಸ್ ಆರ್ ಚಿಲ್ಡ್ರನ್. ಐ ಸಿನ್ನಡ್ ನಾನು ಪಾಪ ಮಾಡಿಬಿಟ್ಟೆ. ಸೊ ಈ ಇನ್ಫ್ಯಾಂಟಿಸೈಡು ಅಥವಾ ಫೀಟಿಸೈಡ್ ಅಂತಕ್ಕಂಥದ್ದು, ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಒಂದು ಪಾಪನೇ. ಅದು ಲೀಗಲಿ ಬೇರೆ, ರಿಲೀಜಿಯಸ್ಲಿ ಡೆಫಿನೆಟ್ಲಿ ಇಟ್ ಈಸ್ ಎ ಸಿನ್. ಅದಕ್ಕೆ ಹೇಳ್ತದಾಳೆ ನಾನು ಪಾಪ ಮಾಡಿಬಿಟ್ಟೆ. ಇಫ್ ಐ ಸೀಸ್ಡ್ ಯುವರ್ ಲಕ್, ನಿಮ್ಮ ಸೀಸ್ಡ್ ಮೀನ್ಸ್ ಸ್ಟಾಪ್ಡ್ ಅಂತಂದು, ಬಟ್ ಇಲ್ಲಿ ಡೆಸ್ಟ್ರಾಯ್ಡ್, ನಿಮ್ಮ ಅದೃಷ್ಟನೇ ನಾನು ತಡೆ ಹಿಡಿದ್ಬಿಟ್ಟೆ, ಹಾಳು ಮಾಡಿಬಿಟ್ಟೆ. ಏನು ಅದೃಷ್ಟ? ಇನ್ ಕೇಸ್ ಅವ್ರು ಏನಾದರೂ ಬದುಕಿದ್ರೆ ದೇ ಕುಡ್ ಹ್ಯಾವ್ ಬಿನ್ ದ ವರ್ಕರ್ಸ್ ಆರ್ ಸಿಂಗರ್ಸ್. ದಟ್ ಈಸ್ ವಾಟ್ ಶಿ ಈಸ್ ಗೋಯಿಂಗ್ ಟು ಪಾಯಿಂಟಿಂಗ್ ಔಟ್. ಆ್ಯಂಡ್ your lives from your unfinished reach. Unfinished reach means here what we call she is going to talk about how she has spoiled their growth and development or come to the world. If I stole your births ಅಂತಂದ್ರೆ ಏನು? ನೀವು ಸಾಯೋದಕ್ಕಿಂತ ಮುಂಚೆನೇ ಐ ಹ್ಯಾವ್ ಕಿಲ್ಡ್ ಯು, ನಾನು ನಿಮ್ಮನ್ನು ಮೊದಲೇ ಸಾಯಿಸಿದ್ದೀನಿ ಅಂತ ಅಂದರೆ ಅರ್ಥ ಏನು? ಅದು ಸ್ಟೋಲ್ ಅಂತಂದ್ರೆ ಕಳ್ತನ ಮಾಡಿರೋದು. ಇಲ್ಲಿ ಕಳ್ತನ ಮಾಡಿದರೆ ಅಂದ್ರೇನು? ಐ ಕಿಲ್ಡ್ ಯು ಬಿಫೋರ್ ಯುವರ್ ಬರ್ತ್ಸ್ ಅಂತ ತಗೊಳ್ಳಿ, ನೀವು ಹುಟ್ಟೋದಕ್ಕಿಂತ ಮುಂಚೆನೇ. ಆ್ಯಂಡ್ ಯುವರ್ ನೇಮ್ಸ್, ಈವನ್ ಆ್ಯಕ್ಚುಲಿ ನಿಮ್ಮ ಹೆಸರಿಡಲು ಮುಂಚೆನೇ ಐ ಕಿಲ್ಡ್ ಯು. ಇಲ್ಲಿ ನೇಮ್ಸ್ ಅಂತಕ್ಕಂಥದ್ದು ಡ್ಯೂಯಲ್ ಆಗಿ ತಗೊಂಡಿದ್ದಾನೆ. ನೀವು ಎಂಥಂಥ ಹೆಸರು ಮಾಡ್ತಿದ್ರೆ ಏನೋ? ಯುವರ್ ಸ್ಟ್ರೈಟ್ ಬೇಬಿ ಟಿಯರ್ಸ್ ಆ್ಯಂಡ್ ಯುವರ್ ಗೇಮ್ಸ್. ಐ ಸ್ಪಾಯಿಲ್ಡ್ ಯುವರ್ ಬರ್ತ್ಸ್, ಐ ಸ್ಪಾಯಿಲ್ಡ್ ಯುವರ್ ನೇಮ್ಸ್, ಐ ಸ್ಪಾಯಿಲ್ಡ್ ಯುವರ್ ಸ್ಟ್ರೈಟ್ ಬೇಬಿ ಟಿಯರ್ಸ್ ಅಂತೆ. ಸ್ಟ್ರೈಟ್ ಬೇಬಿ ಟಿಯರ್ಸ್, ಮಗುವಿನ ಅಳು, ಮಗುವಿನ ಧ್ವನಿ, ಆ ದುಃಖ ಏನಿದೆಯೋ ಆ ದುಃಖ ಮಗು ಹತ್ರನೇ ಒಂದು ರೀತಿ ಚೆನ್ನಾಗಿರುತ್ತೆ. ಆ ಮಕ್ಕಳು ಕಣ್ಣೀರನ್ನು ಸಹ ಹಾಳು ಮಾಡಿಬಿಟ್ಟೆ ನಾನು. ಮಕ್ಕಳು ಆಡ್ತಕ್ಕಂಥದ್ದು ಖುಷಿಯಾಗಿರುತ್ತೆ. ಸೊ ಐ ಸ್ಪಾಯಿಲ್ಡ್ ಯುವರ್ ಗೇಮ್ಸ್ ಅಂತಂದು ಹೇಳ್ತಾಳೆ. ಸೊ ಶಿ ಈಸ್ ಡೈರೆಕ್ಟ್ಲಿ ಅಡ್ರೆಸ್ಸಿಂಗ್ ಟು ಹರ್ ಡೆಡ್ ಇನ್ಫ್ಯಾಂಟ್ಸ್ ಆರ್ ಫೀಟಸಸ್. ಸೊ ಐ ಸ್ಪಾಯಿಲ್ಡ್ ಯುವರ್ ಬರ್ತ್ಸ್. ಸೊ ಶಿ ಟೆಲ್ಸ್ ದಟ್ ಶಿ ಹ್ಯಾಸ್ ಸ್ಪಾಯಿಲ್ಡ್ their births, their names, their ಬೇಬಿ ಆ್ಯಕ್ಟಿವಿಟೀಸ್, ಶೆಡ್ಡಿಂಗ್ ದ ಟಿಯರ್ಸ್, ಕಣ್ಣೀರು ಸುರಿಸೋದಿರ್ಬೋದು, ಆಟ ಆಡಿರ್ಬೋದು. ಆ್ಯಂಡ್ ಐ ಸ್ಪಾಯಿಲ್ಡ್ ಯುವರ್, ಎಲ್ಲ ಕಡೆಗೆ ಅದನ್ನು ತಗೊಂಡು ಹೋಗಬೇಕು. ಐ ಸ್ಪಾಯಿಲ್ಡ್ ಯುವರ್ ಸ್ಟಿಲ್ಟೆಡ್ ಆರ್ ಲವ್ಲಿ ಲವ್ಸ್. ಸ್ಟಿಲ್ಟೆಡ್ ಮೀನ್ಸ್ ಏರಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್. ಅಳ್ತಿದ್ರಿ, ಹಠ ಮಾಡ್ತಿದ್ರಿ, ಖುಷಿ ಪಡ್ತಾ ಇದ್ರಿ, ಇವನ್ನೆಲ್ಲವನ್ನೂ ಸಹ ನಾನು ಹಾಳು ಮಾಡಿಬಿಟ್ಟೆ. ಏರಿಳಿತಗಳು, ಯುವರ್ ಸ್ಟಿಲ್ಟೆಡ್ ಆರ್ ಯುವರ್ ವಾಟ್ ವಿ ಕಾಲ್ ದ ಲವ್ಲಿ ಲವ್ಸ್ ಅಂತೆ. ಲವ್ಲಿ ಲವ್ಸ್ ಮೀನ್ಸ್ ಅಫೆಕ್ಷನೇಟ್ ಫೀಲಿಂಗ್ಸ್. ಯುವರ್ ಟುಮಲ್ಟ್ಸ್, ತುಮುಲಗಳು, ಹೆದರಿಕೆ,
ಭಯ, ಕೋಪ, ಹಠ ಇವೆಲ್ಲವೂ ಟಿಮಿಡ್ಸ್. ಸೊ these are all what? These are all the activities of the child. ಹಸುಗೂಸಿನ ನಗು ಇರ್ಬೋದು, ಹಸಿಗೂಸಿನ ಕಣ್ಣೀರು ಇರ್ಬೋದು. ಆಮೇಲೆ ಸ್ವಲ್ಪ ದೊಡ್ಡದಾದಮೇಲೆ ಮಗುವಿನ ಹಠ, ಏರಿಳಿತಗಳು, ತುಮುಲುಗಳು ಇವನ್ನೆಲ್ಲವನ್ನು ಹಾಳು ಮಾಡಿದೆ. ಇದನ್ನೆಲ್ಲದನ್ನು ಹಾಳು ಮಾಡಿದೆ ಅಥವಾ ಸ್ಪಾಯಿಲ್ಡ್ ಆರ್ ಸ್ಟೋಲ್ ಅಂತಂದು ಹೇಳ್ತಾಳೆ, ಆ ರೀತಿ ತೊಗೋಬೋದು. ಐ ಸ್ಟೋಲ್ ಯುವರ್ ಸ್ಟಿಲ್ಟೆಡ್ ಆರ್ ಲವ್ಲಿ ಲವ್ಸ್, ಐ ಸ್ಟೋಲ್ ಯುವರ್ ಟುಮಲ್ಟ್ಸ್, ಐ ಸ್ಟೋಲ್ ಯುವರ್ ಮ್ಯಾರೇಜಸ್. ಎಲ್ಲೆಲ್ಲಿ ಯಾರ್ಯಾರ ಮದುವೆ ಆಗ್ತಿದ್ರೋ ಏನೋ, ನಿಮ್ಮ ಆ ಮದುವೆಗಳನ್ನೂ ಹಾಳು ಮಾಡಿಬಿಟ್ಟೆ. ಆ್ಯಂಡ್ ಐ ಸ್ಪಾಯಿಲ್ಡ್ ಯುವರ್ ಏಕ್ಸ್ ಪೇನ್ಸ್ ಏಕ್ಸ್ ಹೆಡೇಕ್ ಅನ್ನಲ್ಲ, ಆ ರೀತಿ ಏಕ್ ಮೀನ್ಸ್ ಪೇನ್ಸ್, ನಿಮ್ಮ ನೋವುಗಳನ್ನು. ಆ್ಯಂಡ್ ಯುವರ್ ಡೆತ್ಸ್, ಮತ್ತು ಡೆತ್ಸ್ನು ಸಹ ನಾನು ಹಾಳು ಮಾಡಿಬಿಟ್ಟೆ ಅಂತ ಅಂದರೆ ಏನು? ವೆನ್ ಯು ಹ್ಯಾವ್ ಟು ಡೈ, ಯು ಡಿಡ್ ನಾಟ್ ಡೈ, ಬಟ್ ಯು ಡೈಡ್ ವೆರಿ ಅರ್ಲಿಯರ್ ವಿತೌಟ್ ಎಂಜಾಯಿಂಗ್ ಆಲ್ ದೀಸ್ ಥಿಂಗ್ಸ್. ಇವನ್ನೆಲ್ಲವನ್ನು ಎಂಜಾಯ್ ಮಾಡ್ತಿದ್ದಂಗೆ ನೀವು ಸತ್ತೋಗ್ಬಿಟ್ರಿ. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಸೋ ಮಚ್ ಆಫ್ ಫೀಲಿಂಗ್ ಫಾರ್ ದಟ್ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಸಿ, I spoiled your tumults, your marriages, your aches, your deaths. Like this he is going to tell. If I poisoned the beginning of your breaths, ಪಾಯ್ಸನ್ಡು, ಸ್ಟೋಲು ಅನ್ನೋದು ಹಾಳು ಮಾಡಿರೋದು ಅಥವಾ ಕೊಂದಿರೋದು ಅಂತ ತಗೊಂಬಿಡಿ. ಇಫ್ ಐ ಪಾಯ್ಸನ್ಡ್ ದ ಬಿಗಿನಿಂಗ್ ಆಫ್ ಯುವರ್ ಬ್ರೆತ್ಸ್, ದಟ್ ಮೀನ್ಸ್ ಇಫ್ ಐ ಕಿಲ್ಡ್ ಅಂದರೆ, ಇಫ್ ಐ ಕಿಲ್ಡ್ ಅಂದರೆ ಅವಳೇ ಕೊಂದಿರೋದು, ಅದ್ರಾಗೇನು ಅನುಮಾನ ಇಲ್ಲ. ನೀವು ಇನ್ನೂ ಈ ಪ್ರಪಂಚಕ್ಕೆ ಬಂದು ಉಸಿರಾಡೋದಕ್ಕಿಂತ ಮುಂಚೆನೇ ಆವಾಗಲೇ ಮೊದಲೇ ಕೊಂದುಬಿಟ್ನಲ್ಲ. ಬಿಲೀವ್ ದಟ್ ಈವನ್ ಇನ್ ಮೈ ಡೆಲಿಬರೇಟ್ನೆಸ್ ಐ ವಾಸ್ ನಾಟ್ ಡೆಲಿಬರೇಟ್. ನಾನು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಕೊಂದದ್ದಲ್ಲ. ನೋಡಿ, ಒನ್ಸ್ ಅಗೈನ್ ಶೀ ಈಸ್ ಇಂಡೈರೆಕ್ಟ್ಲಿ ಕಂಡೆಮಿಂಗ್ ದ ಸೊಸೈಟಿ. ಶೀ ಈಸ್ ಕಂಡೆಮಿಂಗ್ ದ ಹಸ್ಬೆಂಡ್ ಆರ್ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಆರ್ ಈಗ ಹೆಣ್ಣು ಮಗು ಅಂತಂದು ಸಾಯಿಸೋದಕ್ಕೆ ಗಂಡ ಏನಾದರೂ ಹೇಳಿದ್ನೋ, ಅಥವಾ ಅವ್ರ ಮನೇಲಿರ್ತಕ್ಕಂಥವ್ರು ಹೇಳಿದರು, ಅಥವಾ ಅಲ್ಲಿ ಏನು ಆ ಮಗುನ ಸಾಯಿಸಿದಾರೋ ಅದು ನನ್ನ ಉದ್ದೇಶ ಅಲ್ಲ. ಡೆಲಿಬರೇಟ್ನೆಸ್ ಮೀನ್ಸ್ ಉದ್ದೇಶಪೂರ್ವಕವಾಗಿಲ್ಲ. ದಟ್ ವಾಸ್ ಡಿಸಿಷನ್, ನಾಟ್ ಡೆಲಿಬರೇಟ್ನೆಸ್. ಅಂದರೆ ಡೆಲಿಬರೇಟ್ನೆಸ್ ಅಂತಂದ್ರೆ ನನ್ನ ಉದ್ದೇಶ ಅಂದ್ರೇನು, ಉದ್ದೇಶಪೂರ್ವಕವಾಗಿ ನಾನು ಕೊಂದಿಲ್ಲಪ್ಪ. ಅಂದರೆ ಇಲ್ಲಿ ಗಂಡ ಇರ್ಬೋದು, ಅತ್ತೆ ಮಾವಂದಿರಿರ್ಬೋದು, ಅಥವಾ ಒಂದು ಸಮಾಜ ಹಾಳು ಮಾಡೋದಕ್ಕೆ, ಅಥವಾ ಏನು ಮಗುನ ಕೊಂದಿದ್ದು ಅದಕ್ಕೆ ಕಾರಣ ನಾನಲ್ಲ ಅಂತಂದು ಹೇಳ್ತಾಳೆ. ಸೊ ಈವನ್ ಇಟ್ ಈಸ್ ಆಫ್ ಕೋರ್ಸ್ ದ ಪ್ರೆಗ್ನೆನ್ಸಿ ಬಿಫೋರ್ ದ ಮ್ಯಾರೇಜ್, ಬಾಯ್ ಫ್ರೆಂಡ್ನಿಂದ ಆಗಿರ್ತಕ್ಕಂಥ ಅನಾಹುತ ಆಗಿರ್ಬೋದು, ಇವೆಲ್ಲವೂ ನಾನು ಉದ್ದೇಶಪೂರ್ವಕ ಆಗಿರ್ತಕ್ಕಂಥವಲ್ಲ ಅಂತಕ್ಕಂಥದ್ದನ್ನು ಶೀ ಈಸ್ ಎಕ್ಸ್ಪ್ರೆಸ್ಸಿಂಗ್ ಅವರ್ ಫೀಲಿಂಗ್ಸ್. ದೋ ವೈ ಐ ಶುಡ್ ಐ ಪೇ wine that the crime was other than mine. See, this is definitely a sin. This is definitely a crime. ಇದು ಅಪರಾಧನೂ ಹೌದು, ಇದು ಪಾಪನೂ ಹೌದು. ಆದರೆ ದಿಸ್ ಈಸ್ ನಾಟ್ ಮೈ ಡೆಲಿಬರೇಟ್ ಕ್ರೈಮ್, ಮೈ ಡೆಲಿಬರೇಟ್ ಸಿನ್. ನನ್ನ ಉದ್ದೇಶಪೂರ್ವಕವಾಗಿ ನಾನು ಮಾಡಿರ್ತಕ್ಕಂಥ ಅಪರಾಧ ಪಾಪ ಅಲ್ಲ. ಇದಕ್ಕೆ ನಾನು ಯಾಕೆ ಗೋಳಾಡಬೇಕು? ವೈನ್ ಅಂತಂದರೆ ನೋಡಿ, WHINE, ವೈನ್ ಮೀನ್ಸ್ ಗೋಳಾಡೋದು, ಅರ್ಚಾಡೋದು, ನೋವನ್ನು ಪಡೋದು. ಇದಕ್ಕೆ ನಾನು ಯಾಕೆ ಗೋಳಾಡಬೇಕು, ಅರ್ಚಾಡಬೇಕು? ಈ ನಾಯಿ ಕಂಟಿನ್ಯೂಸ್ ಆಗಿ ಬೊಗಳುತ್ತಲ್ಲ, ಅಂಥದಕ್ಕೆ ವೈನಿಂಗ್ ಅಂತ ಕರೀತಾರೆ. ಆ ರೀತಿ ನಾನು, ದಟ್ ಮೀನ್ಸ್ ಶೀ ಈಸ್ ಎಕ್ಸ್ಪ್ರೆಸಿಂಗ್ ಅವರ್ ಫೀಲಿಂಗ್ಸ್. ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾನೇ ಇದ್ದಾಳೆ. ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನಾನು ಯಾಕೆ ಗೋಳಾಡಬೇಕು? ಆದರೂ ನನ್ನ ತಾಯ್ತನ ನಾನು ಅನುಭವಿಸ್ಬೇಕಂತಂದಂತ ಇದ್ದಾಳೆ. ಇಲ್ಲಿ ಈ ಲೈನ್ನಲ್ಲಿ ಕ್ಲಿಯರಾಗಿ ಇಂಥವನ್ನ ನೀವು ಅನೋಟೇಷನ್ಸ್ಗೂ ಅಂಡರ್ಲೈನ್ ಮಾಡ್ಕೊಂಡಿರಿ. ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾಳೆ, ಇವಳಿಗೆ
ಬಲತ್ಕಾರವಾಗಿ ಬಲವಂತವಾಗಿ ಬೇರೆಯವರು ಅಬಾರ್ಷನ್ ಮಾಡಿಸಿರೋದು ಅಥವಾ ಸಾಯಿಸಿರೋದು ಆ ಮಗುನ. ಆ ಕಾರಣಕ್ಕೂ ಎಸ್ಕೊಳ್ತಾಳೆ, ದಿಸ್ ಈಸ್ ನಾಟ್ ಮೈ ಕ್ರೈಮ್, ದಿಸ್ ಈಸ್ ನಾಟ್ ಮೈ ಸಿನ್, ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಮೈ ಡೆಲಿಬ್ರೇಟ್ನೆಸ್, ಇಟ್ ಈಸ್ ಬೈ ದ ಫೋರ್ಸ್, ಸಿನ್ಸ್ ಎನಿ ಹೌ ಯು ಆರ್ ಡೆಡ್. ಇವಳು ನೋಡಿ, ಒಬ್ಬ ತಾಯಿಯಾಗಿ ಎಷ್ಟು ಬೇಸರ ಪಟ್ಕೊಂಡು ಹೇಳ್ತಾ ಇದ್ದಾಳೆ. ಏನೇ ಆದ್ರೆ ನಾನು ಏನೇ ಹೇಳ್ಬೋದು, ಆದರೆ ನೀವು ಸತ್ತು ಹೋಗಿಬಿಟ್ಟಿದ್ದೀರಿ, ನೀವು ಸತ್ತೋಗಿದ್ದೀರಿ ಅಂತ ಅಂದರೆ ನಾನು ಮಾಡಿದ್ದೀನೋ ಬೇರೆಯವ್ರು ಮಾಡಿದ್ದೀರೋ, ಆದರೆ ನನ್ನ ಮಗು ನನ್ನ ಮಕ್ಕಳಾಗಿರ್ತಕ್ಕಂಥವ್ರನ್ನ ನೀವು ಸತ್ತ ಮೇಲೆ ನನ್ನ ಗೋಳಾಟ ಏನು ಹೇಳಿದ್ರು ದಟ್ ವಿಲ್ ನಾಟ್ ಬಿ ಯೂಸ್ಫುಲ್ ಅಂತಕ್ಕಂಥದ್ದು. ಸಿನ್ಸ್ ಎನಿ ಹೌ ಎನಿವೇ ಯು ಆರ್ ಡೆಡ್ ಆರ್ ರಾದರ್ ಆರ್ ಇನ್ಸ್ಟೆಡ್ ಯು ಆರ್ ನೆವರ್ ಮೇಡ್. ಆ್ಯಕ್ಚುಲಿ ಯು ಆರ್ ನಾಟ್ ಫಿಟ್ ಟು ಡೈ, ಬಟ್ ಯು ಡೈಡ್. ಆಫ್ಕೋರ್ಸ್ ನನ್ನಿಂದನೋ ಅಥವಾ ಬೇರೆಯವರಿಂದನೋ, ಬಟ್ ನೀವು ಈಗ ಇಲ್ಲಿ ಜೀವಂತವಾಗಿಲ್ವೇ. ಸೊ ಯು ಆರ್ ನೆವರ್ ಮೇಡ್, ಬಟ್ ದಟ್ ಟು ಐ ಆಮ್ ಅಫ್ರೈಡ್. ನನಗೂ ಅದು ಕಾಡ್ತಾ ಇದೆ, ಅದು ಹೆದರಿಕೆ ಆಗ್ತಾ ಇದೆ. ದಟ್ ಈಸ್ ಮೈ ಫಾಲ್ಟ್, ದಟ್ ಈಸ್ ಫಾಲ್ಟಿ. ಹೋ ವಾಟ್ ಶಾಲ್ ಐ ಸೇ, ಹೌ ಈಸ್ ದ ಟ್ರೂತ್ ಟು ಬಿ ಸೆಟ್. ಹೀಗೆಲ್ಲ ಇದ್ದಾಗ ಅದೇ ತಪ್ಪು, ಫಾಲ್ಟಿ. ನಾನು ಮಾಡದೇ ಇರ್ತಕ್ಕಂಥದ್ದಕ್ಕೆ ನಾನು ವಾಸ್ತವಾಂಶ ನಿಜನ ಹೇಗೆ ಹೇಳಿ, ಹೌ ಶಾಲ್ ಐ ಸೇ. ಸೊ ಶಿ ಈಸ್ ಹೈಡಿಂಗ್ ದ ರೀಸನ್ ಫಾರ್ ದ ಕಿಲ್ಲಿಂಗ್ ದ ಚಿಲ್ಡ್ರನ್ ಆರ್ ಚೈಲ್ಡ್. ಶಿ ಈಸ್ ಬ್ಲೇಮಿಂಗ್ ಆಫ್ ಕೋರ್ಸ್ ದ ಅದರ್ ಪರ್ಸನ್. ನಾನು ಮಾಡಿರ್ತಕ್ಕಂಥದ್ದಲ್ಲ ಅಂತಂದು ಬೇರೆಯವ್ರನ್ನ ದೂಸ್ತಾ ಇದ್ದಾಳೆ, ಬೇರೆಯವ್ರು ಯಾರು ಅಂತಂದು ಹೇಳ್ತಾ ಇಲ್ಲ. ಸೊ ಯು ಆರ್ ಬಾರ್ನ್, ಯು ಹ್ಯಾಡ್ ಬಾಡಿ, ಯು ಡೈಡ್. ನೀವು ಹುಟ್ಟಿದ್ರಿ, ಇಲ್ಲಿ ಬಾರ್ನ್ ಅಂತಂದರೆ ಡೆಡ್ ಬರ್ತ್. ಹುಟ್ಟಿದ್ರಿ, ಬಾಡಿ ಶೇಪ್ ಇತ್ತು, ಆದರೆ ನೀವು ಬೇಬಿ ಆಗಿರಲಿಲ್ಲ, ಡೆಡ್ ಬಾಡಿ ಆಗಿತ್ತು. ಸೊ ಯು ಡೈಡ್. ಇಟ್ ಈಸ್ ಜಸ್ಟ್ ದಟ್ ಯು ನೆವರ್ ಗಿಗಲ್ಡ್ ಆರ್ ಪ್ಲ್ಯಾನ್ಡ್ ಆರ್ ಕ್ರೈಡ್. ಮಗು ಹುಟ್ಟಿದ ತಕ್ಷಣವೇ ನಗುತ್ತೆ ಇಲ್ಲ ಅಳುತ್ತೆ, ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದು ನಿಮ್ಮಲ್ಲಿ ಅಥವಾ ನಿನ್ನಲ್ಲಿ ಕಾಣೋಕ್ಕಾಗಲಿಲ್ಲ. ಗಿಗಲ್ಡ್ ಅಂತ ಅಂದ್ರೇನು, ಕಿಸಿ ಕಿಸಿ ನಗೋದು. ಪ್ಲ್ಯಾನ್ಡ್ ಅಥವಾ ಕ್ರೈಡ್, ಅರಚಲಿಲ್ಲ. ಸೊ ಆ ರೀತಿ ನೀವು ಸತ್ತೋಗ್ಬಿಟ್ರಿ ಅಂತಕ್ಕಂಥದ್ದನ್ನು ಇವಳು ಹೇಳ್ತಾಳೆ. ಸೊ ಹಿಯರ್ ದ ಸೆಕೆಂಡ್ ಸ್ಟ್ಯಾಂಜಾ ಎಂಡ್ಸ್. ಸೊ ದಟ್ ಮೀನ್ಸ್ ಇನ್ ದ ಸೆಕೆಂಡ್ ಸ್ಟ್ಯಾಂಜಾ she is presenting another disturbing and rhyming description. As I told you, the speaker is not beating around the bush or what we call shining a positive light on what she feels like she has done. So she is telling that she has raised and dimmed ears like that. She uses repetition and the 11th line especially to announce that she may have ended the possibilities of their lives, but she was not deliberately done it. So that means she contemplates, she discusses the truth. She wonders over the form of the children, and if they were existed, they lived, but they never lived. ಅವ್ರೇನಾದರೂ ಇದ್ದಿದ್ರೆ ಜೀವ ಇಟ್ಕೊಂಡಿರ್ತಿದ್ರು, ಆದರೆ ಈಗ ಅವ್ರು ಜೀವಂತವಾಗಿಲ್ಲ. ದೇ ವರ್ ಚಿಲ್ಡ್ರನ್ ಬಟ್ ದೇ ನೆವರ್ ವರ್. ಅವರು ಮಕ್ಕಳಾಗಿರ್ತಿದ್ರು, ಆದರೆ ಮಕ್ಕಳಾಗಿ ಉಳಿಯೋಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ಇನ್ ವಾಟ್ ವಿ ಕಾಲ್ ಇನ್ ದ ಟುವರ್ಡ್ಸ್ ದ ಎಂಡ್ ಆಫ್ ದ ಸೆಕೆಂಡ್ ಸ್ಟ್ಯಾಂಜಾ ಹೇಳ್ಕೊಂತ ಹೋಗ್ತಾಳೆ. That means actually she is feeling very unhappily, expressing her what we call feelings or emotions for the dead children. Actually, even though it was not her sin or crime. Okay, so the speaker gives what here definitely complexity and emotion. Okay,
So her attempt is what to keep a distance between herself and the experience what she describes. Okay, ಅದಕ್ಕೆ ಇವಳು ಉದ್ದೇಶಪೂರ್ವಕವಾಗಿ ಅನ್ನೋದಕ್ಕಿಂತ ಒತ್ತಿ ಒತ್ತಿ ಹೇಳ್ತಾಳೆ, ಬಿಲೀವ್ ಮೀ ಐ ಲವ್ಡ್ ಯು ಆಲ್, ಬಿಲೀವ್ ಮೀ ಐ ನ್ಯೂ ಯು ದೋ ಫೇಂಟ್ಲಿ and loved I loved you all. So you observe these two lines in the last stanza. Believe me I, ನೋಡಿ ಅವು ರಿಪಿಟೇಷನ್ ಆಗಿದ್ದಾವೆ. ಅಂದರೆ ಆ್ಯಕ್ಚುಲಿ ಇನ್ ದ ಫೈನಲ್ ಸ್ಟ್ಯಾಂಜಾ ಆ್ಯಕ್ಚುಲಿ ಇಟ್ ಹ್ಯಾಸ್ ಓನ್ಲಿ 3 lines of course. The first lines both begin with the words believe me I. That means she states that she loved all the children and she knew them even if it was faintly. Okay, even if was faintly. That means the last lines end with the repetition of I loved you, I loved. So the arrangement of these words also use a kind of enjambment, commas, repetitions, adequately convey the emotions in the speakers or the writer's tone. So what she is going to tell, ಇಲ್ಲಿ ನಂಬ್ಸಕ್ಕೆ ಹೋಗ್ತಾಳೆ. ದಟ್ ಮೀನ್ಸ್ ಸತ್ತ ಮಕ್ಕಳ ಮೇಲೇನೂ ಅವಳಿಗೆ ಈಗಲೂ ಎಷ್ಟು ಪ್ರೀತಿ ಇದೆ ಅಂತಕ್ಕಂಥದ್ದನ್ನು ಶಿ ಈಸ್ ಫೋರ್ಸಿಬಲಿ ಟೆಲ್ಲಿಂಗ್ at the end of the poem or towards the end of the poem in the last stanza. That means here definitely we see what we call motherly feelings. On the other side, she condemns the infanticide or feticide. ಈ ಭ್ರೂಣ ಹತ್ಯೆ ಅಂತಕ್ಕಂಥದ್ದನ್ನು ಇಂಡೈರೆಕ್ಟಾಗಿ ಇವಳು ಖಂಡನೆ ಮಾಡ್ತಾಳೆ. ಅದನ್ನು ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ದಾಳೆ. ಆ್ಯಕ್ಚುಲಿ ಜಸ್ಟ್ ಇಟ್ ಹ್ಯಾಸ್ 3 stanzas. ಆಫ್ ಕೋರ್ಸ್ ಅನ್ಈವನ್ ಲೈನ್ಸ್ ಇರ್ಬೋದು, ಬಟ್ ದ ರೇಂಜ್ ಆಫ್ ಲೆಂತ್ ಫ್ರಮ್ one stanza to another stanza is also different, but it is written in free verse. See, rhyme scheme ಅದೆಲ್ಲ ಬೇಡ ತಗೊಳ್ಳಿ, ಬಟ್ ವಾಟ್ ಶಿ ಈಸ್ ಗೋಯಿಂಗ್ ಟು ಟೆಲ್ ಹಿಯರ್ ದಟ್ ಇಲ್ಲಿ ಎಲ್ಲರಿಗೂ ಒಂದು ರೀತಿಯಾಗಿರ್ತಕ್ಕಂಥ ಪಾಠ ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಯಾರೇ ಕಾರಣರಾಗಿದ್ದರೂ ಈ ಅಬಾಷನ್ಸ್ ಅಂತಕ್ಕಂಥದ್ದನ್ನು ಮಾಡಿಸ್ಬಾರ್ದು. ಹಾಗೇನಾದರೂ ಮಾಡಿದರೆ ಅದು ಒಂದು ದೊಡ್ಡ ಪಾಪ, ಅದು ಒಂದು ದೊಡ್ಡ ಅಪರಾಧ. ಸೊ ಡೆಫಿನೆಟ್ಲಿ ಶಿ ವಿಲ್ ನಾಟ್ ಎಂಜಾಯ್ ದ ಮದರ್ಲಿ ಲವ್. ತಾಯ್ತನ ಅಂತಕ್ಕಂಥದ್ದನ್ನು ಅವಳು ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಈ ಪೊಯಮಲ್ಲಿ ಹೇಳ್ತಾಳೆ. ಓಕೆ, I hope you have understood this poem well. So with this I want to end this poem, and I will send notes on it also shortly. So ಇವನ್ನೆಲ್ಲವನ್ನು ಒಂದು ಕಡೆಗೆ ಕ್ಲೀನಾಗಿ ಇಟ್ಕೊಳ್ರಿ. I will explain even the notes when I prepare it. Okay, thank you very much.